ಇಲ್ಲಿಯವರೆಗೆ ವಿರಾಟ್ ಕಾವ್ಯಳ ಹತ್ತಿರ ಹೋಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ತನ್ನ ತುಟಿಗಳನ್ನು ಅವಳ ಹಣೆಯ ಮೇಲೆ ಇರಿಸುತ್ತಾನೆ. ನಿನ್ನ ಪ್ರೀತಿಯ ಮುಂದೆ ನಾನು ಸೋತಿದ್ದೇನೆ, ನಿನ್ನ ಮುಗ್ಧತೆಯ ಮುಂದೆ ನಾನು ಸೋತಿದ್ದೇನೆ. ಕೊನೆಗೂ ನೀನು ಈ ಕಲ್ಲನ್ನು ಕರಗಿಸಿದ್ದೀಯಾ, ನನ್ನ ಹೃದಯದಲ್ಲಿ ಪ್ರೀತಿಯ ಭಾವನೆಯನ್ನು ಜಾಗೃತಗೊಳಿಸಿದ್ದೀಯಾ ಎಂದು ಹೇಳುತ್ತಾ ಅವನು ಅವಳ ಕೈಯನ್ನು ಎಷ್ಟು ಬಾರಿ ಚುಂಬಿಸುತ್ತಾನೋ ಲೆಕ್ಕವಿಲ್ಲ. ಮುಂದುವರಿದ ಭಾಗ. ಅವನ ಕಣ್ಣೀರು ಇನ್ನೂ ಒಣಗಿರಲಿಲ್ಲ. ಆ ಸಮಯದಲ್ಲಿ ಅವನ ಫೋನ್ ರಿಂಗ್ ಆಗುತ್ತದೆ. ಅದು ಭೂಪೇಂದ್ರರವರ ಕರೆಯಾಗಿತ್ತು. ವಿರಾಟ್ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಫೋನ್ ಎತ್ತಿ ಕಾವ್ಯ ಸಿಕ್ಕಿದ್ದಾಳೆಂದು ಹೇಳುತ್ತಾನೆ. ಅವಳಿಗೆ ಅಪಘಾತವಾಗಿದೆ, ಆದರೆ ಅವಳು ಚೆನ್ನಾಗಿದ್ದಾಳೆ ಎಂದು ಹೇಳುತ್ತಾನೆ. ನಾವೆಲ್ಲರೂ ಈಗ ಬರುತ್ತಿದ್ದೇವೆ ಎಂದು ಹೇಳಿ ಭೂಪೇಂದ್ರರವರು ಫೋನ್ ಕಟ್ ಮಾಡಿ ಉಳಿದವರೊಂದಿಗೆ ನರ್ಸಿಂಗ್ ಹೋಮ್ ಕಡೆಗೆ ಹೊರಡುತ್ತಾರೆ. ವಿರಾಟ್ ಕಾವ್ಯಳನ್ನು ಒಮ್ಮೆ ನೋಡುತ್ತಾನೆ ಮತ್ತು ಅವಳ ಬಳಿ ಕುಳಿತುಕೊಳ್ಳುತ್ತಾನೆ. ಈಗ ಅವನು ಕಾವ್ಯ ಪ್ರಜ್ಞೆಗೆ ಬರುವುದನ್ನು ಕಾಯುತ್ತಿದ್ದನು. ಮತ್ತೊಂದು ಕಡೆ ವರ್ಷ ಮತ್ತೆ ತಪ್ಪು ಔಷಧಿ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದಳು ಮತ್ತು ತಪ್ಪು ಔಷಧಿ ತೆಗೆದುಕೊಂಡು 4 ದಿನಗಳಾಗಿದ್ದವು. ಔಷಧಿಗಳು ನಿಧಾನವಾಗಿ ಪರಿಣಾಮ ಬೀರುತ್ತವೆ ಮತ್ತು ಇಂದು ವರ್ಷಳ ಸ್ಥಿತಿ ಎಷ್ಟು ಕೆಟ್ಟದಾಗಿತ್ತೆಂದರೆ ಅವಳಿಗೆ ಏಳಲು ಸಾಧ್ಯವಾಗುತ್ತಿರಲಿಲ್ಲ. ತಲೆನೋವಿನಿಂದ ತಲೆ ಒಡೆಯುವಂತಿತ್ತು ಮತ್ತು ಬೆಳಿಗ್ಗೆಯಿಂದ ವಾಂತಿಯಾಗುತ್ತಿತ್ತು. ಇಲ್ಲಿಯವರೆಗೆ ಗರಿಮಾ ಇಂದು ಆಫೀಸ್ಗೂ ಹೋಗಿರಲಿಲ್ಲ. ಅವಳು ವರ್ಷಳ ಬಳಿಯೇ ಇದ್ದಳು. ವರ್ಷ, ನಿನಗೆ ಇದ್ದಕ್ಕಿದ್ದಂತೆ ಏನಾಯಿತು? ಕೆಲವು ದಿನಗಳ ಹಿಂದೆ ನೀನು ಸಂಪೂರ್ಣವಾಗಿ ಚೆನ್ನಾಗಿದ್ದೆ ಮತ್ತು ಈಗ ಮತ್ತೆ ನೀನು ಹುಷಾರಾಗುತ್ತಿದ್ದೀಯಾ ಎಂದು ನನಗೆ ಅನಿಸಿತ್ತು. ಆದರೆ ನೀನು ಮೊದಲಿಗಿಂತಲೂ ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗಿದ್ದೀಯ. ನಾನು ಈಗಲೇ ಡಾಕ್ಟರ್ಗೆ ಫೋನ್ ಮಾಡುತ್ತೇನೆ. ಇಷ್ಟು ಹೇಳಿ ಗರಿಮಾ ಡಾಕ್ಟರ್ಗೆ ಫೋನ್ ಮಾಡುತ್ತಾಳೆ. ಮತ್ತೊಂದು ಕಡೆ ಭೂಪೇಂದ್ರರವರು ಮತ್ತು ಉಳಿದವರೆಲ್ಲ ನರ್ಸಿಂಗ್ ಹೋಮ್ಗೆ ತಲುಪುತ್ತಾರೆ ಮತ್ತು ಬೇಗನೆ ಕಾವ್ಯ ಬಳಿ ಹೋಗುತ್ತಾರೆ. ಆದರೆ ಕಾವ್ಯ ಇನ್ನೂ ಪ್ರಜ್ಞಾಹೀನಳಾಗಿದ್ದಳು. ಹುಷಾರವರು ಕಾವ್ಯ ಬಳಿ ಹೋಗುತ್ತಾರೆ. ಅವಳನ್ನು ನೋಡಿ ಅವರ ಅಳು ಹೊರಬರುತ್ತದೆ. ನನ್ನ ಮಗಳೇ, ನಿನ್ನ ಸ್ಥಿತಿ ಏನಾಗಿದೆ ಎಂದು ಹೇಳುತ್ತಾರೆ. ಗಹನಳ ಕಣ್ಣುಗಳು ಸಹ ತೇವವಾಗಿದ್ದವು. ವಿರಾಟ್ ಎಲ್ಲರಿಗೂ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾನೆ. ಸ್ವಲ್ಪ ಹೆಚ್ಚು ರಕ್ತ ಹರಿದಿದೆ, ಆದ್ದರಿಂದ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಷ್ಟೇ ಎಂದು ಹೇಳುತ್ತಾನೆ. ಭೂಪೇಂದ್ರರವರು ತನ್ನ ಸಮಾಧಾನಕ್ಕಾಗಿ ನಾನು ಡಾಕ್ಟರನ್ನು ಭೇಟಿಯಾಗಿ ಬರುತ್ತೇನೆ ಎಂದು ಹೇಳುತ್ತಾರೆ. ಓಂಕಾರ್ ಸಹ ಅವರ ಹಿಂದೆ ಹೋಗುತ್ತಾರೆ. ಗಹನ ಹುಷಾರವನ್ನು ಸಮಾಧಾನಪಡಿಸಲು ಪ್ರಾರಂಭಿಸುತ್ತಾಳೆ. ವಿರಾಟ್ನ ಕಣ್ಣುಗಳು ಮತ್ತೊಮ್ಮೆ ಕಾವ್ಯಳ ಮುಖದ ಮೇಲೆ ನಿಲ್ಲುತ್ತವೆ. ಅವನ ಕಣ್ಣುಗಳ ಮುಂದೆ ಕಾವ್ಯಳ ನಗುತ್ತಿರೋ ಮುಖ ಮತ್ತೆ ಬರುತ್ತದೆ. ಆ ಕಾವ್ಯಳ ನಗುತ್ತಿರೋ ಮುಖ, ಅವಳ ಚಂಚಲತೆ, ಅವಳ ತುಂಟಾಟ, ಅವಳು ಅವನಿಗೆ ಕಿಸ್ ಮಾಡಿದ್ದು ಎಲ್ಲವೂ ವಿರಾಟ್ಗೆ ನೆನಪಾಗುತ್ತದೆ ಮತ್ತು ಅವನ ತುಟಿಗಳ ಮೇಲೆ ನಗು ಮೂಡುತ್ತದೆ. ಮರುಕ್ಷಣವೇ ಎದುರಿಗೆ ಪ್ರಜ್ಞಾಹೀನಳಾಗಿ ಬಿದ್ದಿರುವ ಕಾವ್ಯಳ ಮೇಲೆ ಕಣ್ಣು ಬೀಳುತ್ತದೆ. ಅದು ಅವನಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ಕಾವ್ಯ ಬೇಗನೆ ಪ್ರಜ್ಞೆಗೆ ಬರಲಿ ಮತ್ತು ಮೊದಲಿನಂತೆ ಅವನನ್ನು ಕಾಡಲಿ, ಅವನೊಂದಿಗೆ ಮಾತನಾಡಲಿ ಎಂದು ಅವನು ಬಯಸುತ್ತಿದ್ದನು. ಅವನು ಮನಸ್ಸಿನಲ್ಲಿಯೇ ಕಿರಿಕಿರಿ ಪಡುತ್ತಾ ಹೇಳುತ್ತಾನೆ, ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎನ್ನುವ ಕಾವ್ಯಳ ಧ್ವನಿ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತದೆ ಮತ್ತು ಮತ್ತೊಮ್ಮೆ ನಗು ಅವನ ತುಟಿಗಳ ಮೇಲೆ ಮೂಡುತ್ತದೆ. ಗರಿಮಾ ಡಾಕ್ಟರ್ಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳುತ್ತಾಳೆ ಮತ್ತು ಮೊದಲು ವರ್ಷ ಚೆನ್ನಾಗಿದ್ದಳು, ನಂತರ ಮತ್ತೆ ಅದೇ ರೀತಿ ಏಕೆ ಆಗುತ್ತಿದೆ ಎಂದು ಕೇಳುತ್ತಾಳೆ. ವರ್ಷಳ ಆರೋಗ್ಯ ಮತ್ತೆ ಹದಗೆಡಲು ಪ್ರಾರಂಭಿಸಿದೆ ಎಂದು ಕೇಳಿ ಡಾಕ್ಟರ್ನ ತುಟಿಗಳ ಮೇಲೆ ಕುತಂತ್ರದ ನಗು ಮೂಡುತ್ತದೆ. ನೋಡಿ, ಇದು ಆಗಲೇಬೇಕಿತ್ತು. ಹೌದು, ಮಧ್ಯದಲ್ಲಿ ಕೆಲವು ದಿನಗಳ ಕಾಲ ಅವಳು ಚೆನ್ನಾಗಿದ್ದಳು. ಈ ಮಾರಣಾಂತಿಕ ಕಾಯಿಲೆಯ ಪರಿಣಾಮವು ಕೆಲವೊಮ್ಮೆ ಸ್ವಲ್ಪ ಕಡಿಮೆಯಾಗುತ್ತದೆ, ಆದರೆ ಸಂಪೂರ್ಣವಾಗಿ ಕೊನೆಯಾಗುವುದಿಲ್ಲ ಮತ್ತು ನಂತರ ಅದು ದ್ವಿಗುಣ ವೇಗದಲ್ಲಿ ಪರಿಣಾಮ ಬೀರುತ್ತಾ ಮರಳಿ ಬರುತ್ತದೆ. ವರ್ಷಳಿಗೂ ಅದೇ ಆಗಿದೆ. ಉಳಿದ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳುತ್ತಿದ್ದರೆ ಅವಳು ಮೊದಲಿನಂತೆ ಚೆನ್ನಾಗಿರಬಹುದು. ಇಷ್ಟು ಹೇಳಿ ಅವನು ಫೋನ್ ಕಟ್ ಮಾಡುತ್ತಾನೆ. ಅವನ ಮಾತು ಗರಿಮಾಗೆ ವಿಚಿತ್ರವೆನಿಸುತ್ತದೆ. ಆದರೆ ಆ ಸಮಯದಲ್ಲಿ ಅವಳು ವರ್ಷಳ ಆರೈಕೆಯಲ್ಲಿ ತೊಡಗುತ್ತಾಳೆ ಮತ್ತು ಈ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಸುಮಾರು 4 ದಿನಗಳಿಂದ ವರ್ಷಳ ಆರೋಗ್ಯ ಸರಿ ಇರಲಿಲ್ಲ. ಅದಕ್ಕಾಗಿಯೇ ಅವಳು ಸಿಯಾಳನ್ನು ಭೇಟಿಯಾಗಲು ಹೋಗಲು ಸಾಧ್ಯವಾಗಲಿಲ್ಲ. ಆದರೆ ಅವಳ ಈ ದೂರವು ರಾಘವ್ಗೆ ಅವಳ ಬಗ್ಗೆ ಏನೋ ಭಾವನೆಗಳಿವೆ ಎಂದು ಅರಿವು ಮೂಡಿಸಿತ್ತು. ಏನೋ ಅಲ್ಲ, ಎಲ್ಲವನ್ನೂ ಅನುಭವಿಸಲು ಪ್ರಾರಂಭಿಸಿದ್ದನು ಅವನು. ಈ ಸಮಯದಲ್ಲಿ ಅವನು ತನ್ನ ಕೋಣೆಯಲ್ಲಿ ಕುಳಿತು ಸಿಯಾಳಿಗೆ ತಟ್ಟಿ ಮಲಗಿಸುತ್ತಿದ್ದನು. ಆಗ ಅವನ ತಾಯಿ ಅವನಿಗಾಗಿ ಹಾಲು ತೆಗೆದುಕೊಂಡು ಬರುತ್ತಾರೆ. ಸಿಯಾ ಮಲಗಿದಾಳ ಎಂದು ಅವರು ಹಾಸಿಗೆ ಮೇಲೆ ಕುಳಿತುಕೊಳ್ಳುತ್ತಾ ಹೇಳುತ್ತಾರೆ. ಹೌದಮ್ಮ, ಇಂದು ತುಂಬ ಕಿರಿಕಿರಿ ಮಾಡುತ್ತಿದ್ದಳು, ಕಷ್ಟಪಟ್ಟು ಮಲಗಿದ್ದಾಳೆ. ರಾಘವ್ ಹಾಲಿನ ಗ್ಲಾಸ್ ಎತ್ತಿಕೊಳ್ಳುತ್ತಾ ಹೇಳುತ್ತಾನೆ. ಕಿರಿಕಿರಿ ಆಗುತ್ತದೆ ತಾನೆ? 4 ದಿನಗಳಿಂದ ಆ ವರ್ಷ ಭೇಟಿಯಾಗಿಲ್ಲವಲ್ಲ. ವರ್ಷಳ ಹೆಸರನ್ನು ಕೇಳಿದ ಕೂಡಲೇ ರಾಘವ್ ಮುಖದಲ್ಲಿ ಹೊಳಪು ಬರುತ್ತದೆ. ಇಬ್ಬರ ನಡುವೆ ಒಂದು ಸಂಬಂಧ ಬೆಳೆದಿದೆ ತಾನೆ ಅಮ್ಮ ಎಂದು ಹೇಳುತ್ತಾನೆ. ಹೌದು ಮಗನೇ, ಸಂಬಂಧ ಬೆಳೆದಿದೆ ಮತ್ತು ನಾನು ಇಬ್ಬರನ್ನು ಶಾಶ್ವತವಾಗಿ ಒಂದಾಗಿಸಬೇಕೆಂದು ಬಯಸುತ್ತೇನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ತಕ್ಷಣ ರಾಘವ್ ತನ್ನ ತಾಯಿಯ ಕಡೆ ನೋಡುತ್ತಾನೆ.
ಹೀಗೇನೋ ನೋಡ್ತಿದ್ದೀಯ ಮಗನೇ? ಸಿಯಾಳನ್ನು ಇನ್ನೊಬ್ಬ ತಾಯಿ ಪ್ರೀತಿಸಲು ಸಾಧ್ಯವಿಲ್ಲ ಎಂದು ನೀನು ಹೇಳುತ್ತಿದ್ದೆ ತಾನೆ. ಆದರೆ ಮಗನೇ, ವರ್ಷ ಬೇರೆಯವಳು. ಅವಳೊಬ್ಬಳೇ ನನ್ನ ಸಿಯಾಳಿಗೆ ತಾಯಿಯ ಪ್ರೀತಿಯನ್ನು ನೀಡಬಲ್ಲಳು. ನಿನಗೆ ಅರ್ಥವಾಗುತ್ತಿದೆ ತಾನೆ? ರಾಘವ್ ಏನನ್ನು ಹೇಳುವುದಿಲ್ಲ, ಏಕೆಂದರೆ ಎಲ್ಲೋ ಒಂದು ಕಡೆ ಅವನು ಸಹ ಇದನ್ನೇ ಬಯಸುತ್ತಿದ್ದನು. ಅವನ ಮೌನವನ್ನು ಅವನ ಒಪ್ಪಿಗೆ ಎಂದು ತಿಳಿದು ಅವನ ತಾಯಿ ಪ್ರೀತಿಯಿಂದ ಅವನ ಹಣೆಯನ್ನು ಚುಂಬಿಸುತ್ತಾ, ನನ್ನ ಮುದ್ದಿನ ಮಗನೇ, ಈಗ ವರ್ಷ ಜೊತೆ ನೀನು ಮಾತನಾಡುತ್ತೀಯೋ ಅಥವಾ ನಾನು ಮಾತನಾಡಲೋ ಎಂದಾಗ ರಾಘವ್, ಇಲ್ಲ ಅಮ್ಮ, ಅವಳು ಏನು ಅಂದುಕೊಳ್ಳುತ್ತಾಳೋ ಗೊತ್ತಿಲ್ಲ. ಎಲ್ಲೋ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಅರೆ, ಏನೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ, ನೀನು ಮಾತನಾಡು ಅಷ್ಟೇ. ನೋಡು, ಅವಳು ತುಂಬ ಸಂತೋಷ ಪಡುತ್ತಾಳೆ. ಇಷ್ಟು ಹೇಳಿ ಅವರು ಹೊರಟು ಹೋಗುತ್ತಾರೆ. ವರ್ಷ ಜೊತೆ ಏನು ಮಾತನಾಡುವುದು ಎಂದು ರಾಘವ್ ಯೋಚಿಸಲು ಪ್ರಾರಂಭಿಸುತ್ತಾನೆ. ರಾತ್ರಿಯಾಗುತ್ತದೆ. ಉಷಾ ಮತ್ತು ವಿರಾಟ್ ಕಾವ್ಯ ಬಳಿಯೇ ಕುಳಿತಿದ್ದರು. ವಿರಾಟ್ ಉಳಿದವರೆಲ್ಲರನ್ನೂ ಮನೆಗೆ ಕಳುಹಿಸಿದ್ದನು. ಉಷಾ ಮತ್ತು ವಿರಾಟ್ ಕೋಣೆಯಲ್ಲಿ ಇರಿಸಲಾದ ಸೋಫಾದ ಮೇಲೆ ಕುಳಿತಿದ್ದರು. ಉಷಾರವರು ಯಾವಾಗಲೂ ವಿರಾಟ್ಗೆ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯುವಂತೆ ಹೇಳುತ್ತಿದ್ದರು. ಆದರೆ ವಿರಾಟ್ ಅಲ್ಲಿಂದ ಹೋಗಲು ಸ್ಪಷ್ಟವಾಗಿ ನಿರಾಕರಿಸುತ್ತಾನೆ. ನಿನ್ನನ್ನು ಎಷ್ಟೇ ಹೇಳಿದರೂ ನೀನು ನಿನ್ನ ಬಗ್ಗೆ ಗಮನ ಹರಿಸುವುದಿಲ್ಲ ತಾನೆ? ಸಮಯಕ್ಕೆ ಸರಿಯಾಗಿ ತಿನ್ನುವುದಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಮಲಗುವುದಿಲ್ಲ. ನಿನ್ನ ಮುಖ ನೋಡು ಹೇಗಾಗಿದೆ, ಕಣ್ಣುಗಳು ಒಳಗೆ ಕುಸಿದಿವೆ. ಎಷ್ಟು ದಿನಗಳಿಂದ ಮಲಗಿಲ್ಲವೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತಿದೆ. ಅರೆ, ಅಷ್ಟೊಂದು ಕೆಲಸದ ಒತ್ತಡವನ್ನು ಏಕೆ ತೆಗೆದುಕೊಳ್ಳುತ್ತೀಯಾ ಎಂದು ಹೇಳುತ್ತಾರೆ. ವಿರಾಟ್ ಏನನ್ನು ಹೇಳುವುದಿಲ್ಲ, ಕೇವಲ ತಲೆಯನ್ನು ತಗ್ಗಿಸಿಕೊಳ್ಳುತ್ತಾನೆ. ಕಾವ್ಯ ಇಬ್ಬರ ದೃಷ್ಟಿಯಲ್ಲಿ ಪ್ರಜ್ಞಾಹೀನಳಾಗಿದ್ದಳು. ವಾಸ್ತವವಾಗಿ ಅವಳಿಗೆ ಪ್ರಜ್ಞೆ ಬಂದಿತ್ತು, ಆದರೆ ಅವಳು ಕಣ್ಣು ಮುಚ್ಚಿಕೊಂಡು ಉಷಾರ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಳು. ಈಗ ಅವಳಿಗೆ ತನ್ನ ಮೇಲೆ ಕೋಪ ಬರುತ್ತಿತ್ತು. ವಿರಾಟ್ಗೆ ತೊಂದರೆ ಕೊಟ್ಟು ಅವನು ತಡರಾತ್ರಿಯವರೆಗೆ ಮನೆಗೆ ಬರುವಂತೆ ಮತ್ತು ಬೇಗನೆ ಮನೆಯಿಂದ ಹೊರಡುವಂತೆ ಮಾಡಿದ್ದಾಳೆಂದು. ಅದಕ್ಕಾಗಿಯೇ ಅವನು ಇಂದು ಸಾವಿನ ಬಾಯಿಗೆ ಹೋಗಿ ಬರುವ ಸ್ಥಿತಿ ತಲುಪಿದ್ದನು. ಕಾವ್ಯ ಮನಸ್ಸಿನಲ್ಲಿ, ಇದೆಲ್ಲ ನನ್ನಿಂದಲೇ ಆಗಿದೆ. ನಾನು ನನ್ನನ್ನು ಪ್ರೀತಿಸುವಂತೆ ಒತ್ತಾಯಿಸದಿದ್ದರೆ ಇದೆಲ್ಲ ಆಗುತ್ತಿರಲಿಲ್ಲ. ಇಂದು ನಿನಗೆ ಏನಾದರೂ ಆಗಿದ್ದರೆ ನಾನು ನನ್ನನ್ನು ಎಂದಿಗೂ ಕ್ಷಮಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನನಗೆ ನನ್ನ ಪ್ರೀತಿಗಿಂತ ನಿನ್ನ ಸುರಕ್ಷತೆ ಮುಖ್ಯವಾಗಿದೆ. ನೀನು ನನ್ನನ್ನು ಪ್ರೀತಿಸದಿದ್ದರೆ ಪರವಾಗಿಲ್ಲ, ನಾನು ಕೂಡ ಇನ್ನು ಮುಂದೆ ನಿನಗೆ ತೊಂದರೆ ಕೊಡುವುದಿಲ್ಲ. ನನ್ನಿಂದ ದೂರವಿರಲು ಬಯಸುತ್ತೀಯ, ಸರಿ. ಈ ಕಾವ್ಯ ಇನ್ನು ನಿನ್ನ ಬಳಿ ಬರುವುದಿಲ್ಲ. ಮನಸ್ಸಿನಲ್ಲಿ ಅವಳು ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಹಾಗೆ ಮಾಡುವಾಗ ಅವಳ ಕಣ್ಣುಗಳ ಅಂಚುಗಳು ತೇವವಾಗುತ್ತವೆ. ವಿರಾಟ್, ರಾತ್ರಿ ತುಂಬ ಹೆಚ್ಚಾಗಿದೆ. ಒಮ್ಮೆಯಾದರೂ ನನ್ನ ಮಾತನ್ನು ಕೇಳು. ಮನೆಗೆ ಹೋಗಿ ಮಲಗು. ಮಗನೇ, ನೀನು ಚೆನ್ನಾಗಿದ್ದರೆ ಮಾತ್ರ ಕಾವ್ಯಳನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹೋಗು ಈಗ ಎಂದು ಉಷಾರವರು ಹೇಳುತ್ತಾರೆ. ವಿರಾಟ್ಗೆ ಅಲ್ಲಿಂದ ಹೋಗಲು ಮನಸ್ಸಿರಲಿಲ್ಲ, ಆದರೆ ಉಷಾರ ಮಾತನ್ನು ಕೇಳಲೇಬೇಕಾಯಿತು. ಅವನು ಒಮ್ಮೆ ಕಾವ್ಯಳನ್ನು ನೋಡುತ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾನೆ. ಎಲ್ಲೋ ಒಂದು ಕಡೆ ಕಾವ್ಯ ಕೂಡ ಅವನು ಅಲ್ಲಿಂದ ಹೋಗಬೇಕೆಂದು ಬಯಸುತ್ತಿದ್ದಳು. ಏಕೆಂದರೆ ವಿರಾಟ್ ಅವಳ ಮುಂದೆ ಇದ್ದರೆ ಅವಳು ದುರ್ಬಲಳಾಗಬಹುದು ಎಂದು, ಮತ್ತು ಅವಳು ಈಗ ದುರ್ಬಲಳಾಗಲು ಬಯಸುತ್ತಿರಲಿಲ್ಲ. ಇಷ್ಟವಿಲ್ಲದಿದ್ದರೂ ಅವಳ ಕಣ್ಣುಗಳ ಅಂಚುಗಳಿಂದ 2 ಕಣ್ಣೀರು ನಿಧಾನವಾಗಿ ಹರಿಯುತ್ತವೆ. ವಿರಾಟ್ ಅಲ್ಲಿಂದ ಹೋದ ತಕ್ಷಣ ಅವಳು ಕಣ್ಣು ತೆರೆಯುತ್ತಾಳೆ. ಅವಳು ಪ್ರಜ್ಞೆಗೆ ಬಂದಿರುವುದನ್ನು ನೋಡಿ ಉಷಾರವರು ಬೇಗನೆ ಡಾಕ್ಟರನ್ನು ಕರೆದುಕೊಂಡು ಬರುತ್ತಾರೆ. ಅತ್ತ ವಿರಾಟ್ ಮನೆಗೆ ಹೋಗುತ್ತಿದ್ದನು. ಇಂದು ಅವನಿಗೆ ಯಾವುದೇ ಆತಂಕವಿರಲಿಲ್ಲ, ಯಾವುದೇ ಭಯವನ್ನು ಅನುಭವಿಸುತ್ತಿರಲಿಲ್ಲ. ಏನಾದರೂ ಅನುಭವಿಸುತ್ತಿದ್ದರೆ ಅದು ಕಾವ್ಯಳ ಅಪಾರ ಪ್ರೀತಿ. ಅದರಲ್ಲಿ ಅವನು ಈಗ ಎಷ್ಟು ಮುಳುಗಿ ಹೋಗಲು ಬಯಸುತ್ತಿದ್ದನೆಂದರೆ ಮತ್ತೆಂದು ಹೊರಬರಬಾರದಷ್ಟು. ಸ್ವಲ್ಪ ಸಮಯದಲ್ಲಿ ಅವನು ಮನೆಗೆ ತಲುಪುತ್ತಾನೆ. ಒಳಗೆ ಹೋಗುತ್ತಿದ್ದಂತೆ ಸೋಫಾದ ಮೇಲೆ ಕುಳಿತಿರುವ ಕಾವ್ಯ ಕಾಣಿಸುತ್ತಾಳೆ. ಅವಳು ಯಾವಾಗಲೂ ಅಲ್ಲಿ ಕುಳಿತು ಅವನನ್ನು ಕಾಯುತ್ತಿದ್ದಳು. ವಿರಾಟ್ ಎಲ್ಲಿ ನೋಡುತ್ತಿದ್ದನೋ ಅಲ್ಲಿ ಕಾವ್ಯ ಮಾತ್ರ ಕಾಣಿಸುತ್ತಿದ್ದಳು. ಕೆಲವೊಮ್ಮೆ ಅಡುಗೆ ಮನೆಯಲ್ಲಿ, ಕೆಲವೊಮ್ಮೆ ಕೋಣೆಯಲ್ಲಿ, ಕೆಲವೊಮ್ಮೆ ಕನ್ನಡಿಯ ಮುಂದೆ, ಕೆಲವೊಮ್ಮೆ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಯಾವ ಕಾವ್ಯಳಿಂದ ಅವನು ಇಲ್ಲಿಯವರೆಗೆ ಓಡಿ ಹೋಗುತ್ತಿದ್ದನೋ ಇಂದು ಅದೇ ಕಾವ್ಯ ಬಳಿ ಹೋಗಲು ಅವನು ಹಂಬಲಿಸುತ್ತಿದ್ದನು. ಆದರೆ ಕಾವ್ಯ ಈಗ ಅವನಿಂದ ದೂರವಿರಲು ನಿರ್ಧರಿಸಿದ್ದಳು. ಅವನು ತನ್ನ ಕೋಣೆಗೆ ಬರುತ್ತಾನೆ. ಕಾವ್ಯಳ ಭಾವನೆ ಅವನಿಗೆ ಕೋಣೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ಅನುಭವವಾಗುತ್ತಿತ್ತು. ಅವನು ಸ್ಟಡಿ ರೂಮ್ಗೆ ಹೋಗದೆ ಅಲ್ಲಿ ಹಾಸಿಗೆ ಮೇಲೆ ಬಿದ್ದು ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಇಂದು ಅನೇಕ ದಿನಗಳ ನಂತರ ಅವನ ಆತಂಕ ದೂರವಾಗಿತ್ತು. ಅನೇಕ ದಿನಗಳ ನಂತರ ಅವನ ಮುಖದಲ್ಲಿ ಶಾಂತಿಯ ಭಾವನೆಗಳು ಮತ್ತು ತುಟಿಗಳ ಮೇಲೆ ನಗು ಮೂಡಿತ್ತು. ಕಾವ್ಯಳ ಬಗ್ಗೆ ಯೋಚಿಸುತ್ತಾ ಅವನು ನಿದ್ರೆಯ ಮಡಿಲಿಗೆ ಜಾರುತ್ತಾನೆ. ಮತ್ತೊಂದು ಕಡೆ ಅಮೆರಿಕಾದಲ್ಲಿ ಕಳೆದ 4 ದಿನಗಳಲ್ಲಿ ವಿವೇಕ್ ಅವನಿಯ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದನು. ಅವನಿಯ ಬಗ್ಗೆ ಮಾತ್ರವಲ್ಲ, ಏಂಜಲ್ ಬಗ್ಗೆಯೂ ಸಹ. ಏಂಜಲ್ನ ನಿಜವಾದ ತಂದೆಯೂ ಸಹ ಅಷ್ಟೊಂದು ಕಾಳಜಿ ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಎಲ್ಲವನ್ನೂ ನೋಡುತ್ತಿದ್ದಳು, ಎಲ್ಲವನ್ನೂ ಅನುಭವಿಸುತ್ತಿದ್ದಳು. ಏಂಜಲ್ಗಾಗಿ ವಿವೇಕ್ನ ನಿಸ್ವಾರ್ಥ ಪ್ರೀತಿ ಅವಳ ಹೃದಯದಲ್ಲಿ ಮನೆ ಮಾಡಿತ್ತು. ಇಂದು ಅವಳು ಸಂಪೂರ್ಣವಾಗಿ ಗುಣಮುಖಳಾಗಿದ್ದಳು ಮತ್ತು ವಿವೇಕ್ಗಾಗಿ ಕಾಯುತ್ತಿದ್ದಳು. ವಿವೇಕ್ಗೂ ಅವನಿಯ ಬಳಿ ಹೋಗುವ ಆತುರವಿತ್ತು.
ಅವನು ತನ್ನ ಶರ್ಟ್ನ ಗುಂಡಿಗಳನ್ನು ಹಾಕಿಕೊಳ್ಳುತ್ತಾ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಾ ಕೊನೆಗೂ ನಾನು ಪ್ರೀತಿಯಲ್ಲಿ ಬಿದ್ದೆ. ಪ್ರೀತಿಯಲ್ಲ, ನಿಜವಾದ ಪ್ರೀತಿ. ನಾನು ಯಾವಾಗಲೂ ಹಾಸ್ಯವನ್ನು ತಿಳಿದುಕೊಂಡಿದ್ದೆ, ಆದರೆ ಇಂದು ಜಗತ್ತಿನಲ್ಲಿ ಇದಕ್ಕಿಂತ ಸುಂದರವಾದದ್ದು ಇನ್ನೊಂದಿಲ್ಲ ಎಂದು ತಿಳಿದು ಬಂತು. ನನಗೆ ಈ ಭಾವನೆಯನ್ನು ಮೂಡಿಸಿದ ಮೊದಲ ಹುಡುಗಿ ನೀನು. ನಾನು ಎಂದಾದರೂ ಯಾವುದೇ ಹುಡುಗಿಯನ್ನು ಮದುವೆಗೆ ಪ್ರಸ್ತಾಪಿಸುತ್ತೇನೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ. ಆದರೆ ನೀನು ನನ್ನನ್ನು ಬದಲಾಯಿಸಿದೆ. ಯಾರ ಮುಂದೆ ಸೋಲದ ವಿವೇಕ್ ಸೂರ್ಯವಂಶಿ ನಿನ್ನ ಮುಂದೆ ಸೋತನು. ಅವನು ಮೇಜಿನ ಮೇಲೆ ಇರಿಸಿದ ವಜ್ರದ ಉಂಗುರವನ್ನು ಎತ್ತಿಕೊಳ್ಳುತ್ತಾ ನಿಮ್ಮ ಬಳಿಗೆ ಬರುತ್ತಿದ್ದೇನೆ, ನಿಮ್ಮನ್ನು ಶಾಶ್ವತವಾಗಿ ನನ್ನವಳನ್ನಾಗಿ ಮಾಡಲು. ಅವನು ತನ್ನ ಜಾಕೆಟನ್ನು ಸರಿಪಡಿಸುತ್ತಾನೆ, ಕೂದಲನ್ನು ಸ್ವಲ್ಪ ಸವರಿಕೊಳ್ಳುತ್ತಾನೆ ಮತ್ತು ಅವನಿಯ ಮನೆಗೆ ಹೊರಡುತ್ತಾನೆ. ಅವನಿ ಸಹ ಅವನ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಳು. ಅವಳು ವಿವೇಕ್ನ ಇಷ್ಟದ ಅಡುಗೆಯನ್ನು ತಯಾರಿಸಿದಳು, ಏಂಜಲ್ಗೆ ಬಟ್ಟೆ ತೊಡಿಸಿದಳು ಮತ್ತು ನಂತರ ತಾನು ಸಹ ಸಿದ್ಧಳಾಗಲು ಹೋದಳು. ಸ್ವಲ್ಪ ಸಮಯದಲ್ಲಿ ಅವಳ ಮನೆಯ ಬಾಗಿಲಿನ ಗಂಟೆ ಬಾರಿಸುತ್ತದೆ. ಅವನಿಯ ಹೃದಯದ ಬಡಿತ ಹೆಚ್ಚಾಗುತ್ತದೆ. ಅವಳು ಬೇಗನೆ ಬಾಗಿಲು ತೆರೆಯುತ್ತಾಳೆ. ಕೈಯಲ್ಲಿ ಗುಲಾಬಿ ಹೂಗಳ ಗೊಂಚಲು ಹಿಡಿದು ವಿವೇಕ್ ಎದುರಿಗೆ ನಿಂತಿದ್ದನು. ಅವನಿಯನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ಆಶ್ಚರ್ಯದಿಂದ ಹಿಗ್ಗಿದವು, ಏಕೆಂದರೆ ಇಂದು ಅವಳು ಭಾರತೀಯ ಉಡುಪುಗಳನ್ನು ಧರಿಸಿದ್ದಳು. ಕಪ್ಪು ಬಣ್ಣದ ಚೂಡಿದಾರ್, ತೆರೆದ ಕೂದಲು, ಕಣ್ಣುಗಳಲ್ಲಿ ಸ್ವಲ್ಪ ಕಾಡಿಗೆ, ತುಟಿಗಳ ಮೇಲೆ ಗುಲಾಬಿ ಲಿಪ್ಸ್ಟಿಕ್. ಅವಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ವಿವೇಕ್ ತನ್ನನ್ನು ಹಾಗೆ ನೋಡುತ್ತಿರುವುದನ್ನು ನೋಡಿ ಅವಳು ನಾಚಿ ತನ್ನ ರೆಪ್ಪೆಗಳನ್ನು ತಗ್ಗಿಸುತ್ತಾಳೆ ಮತ್ತು ಬಾಗಿಲಿನಿಂದ ಪಕ್ಕಕ್ಕೆ ಸರಿಯುತ್ತಾಳೆ. ವಿವೇಕ್ ಹೆಚ್ಚಿದ ಹೃದಯ ಬಡಿತವನ್ನು ಶಾಂತಗೊಳಿಸುತ್ತಾ ಒಳಗೆ ಬರುತ್ತಾನೆ. ಅವನಿ ಬಾಗಿಲು ಮುಚ್ಚುತ್ತಾಳೆ. ವಿವೇಕ್ ಅವಳ ಹತ್ತಿರ ಹೋಗಿ ಅವಳ ತೆರೆದ ಕೂದಲನ್ನು ಕಿವಿಯ ಹಿಂದೆ ಸರಿಸುತ್ತಾ ನಾನು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದಾಗ ಅವನಿ ಅವನ ಮಾತನ್ನು ಮಧ್ಯದಲ್ಲೇ ತಡೆದು ತುಟಿಗಳ ಮೇಲೆ ಬೆರಳಿಟ್ಟು ಶ್, ಇಂದು ನಾನು ಮಾತ್ರ ಮಾತನಾಡುತ್ತೇನೆ ಮತ್ತು ನೀನು ಕೇಳಬೇಕು ಎಂದು ಹೇಳುತ್ತಾಳೆ. ನಾನು ಮತ್ತೆ ಯಾರನ್ನಾದರೂ ಪ್ರೀತಿಸಲು ಸಾಧ್ಯವಾಗುತ್ತದೆ, ಮತ್ತೆ ಯಾರನ್ನಾದರೂ ನಂಬಲು ಸಾಧ್ಯವಾಗುತ್ತದೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ. ಆದರೆ ನಾನು ತಪ್ಪಾಗಿದ್ದೆ. ನಿನ್ನ ನಿಜವಾದ ಪ್ರೀತಿ ನನ್ನನ್ನು ಬದಲಾಯಿಸಿತು, ನನ್ನ ಆಲೋಚನೆಯನ್ನು ಬದಲಾಯಿಸಿತು. ಎಲ್ಲ ಹುಡುಗರು ಒಂದೇ ರೀತಿ ಇರುವುದಿಲ್ಲ ಎಂದು ನೀನು ಸಾಬೀತುಪಡಿಸಿದೆ. ಈ ಜಗತ್ತಿನಲ್ಲಿ ನಿನ್ನಂತಹ ಸುಂದರ ಹೃದಯದ ಜನರು ಕೂಡ ಇದ್ದಾರೆ. ಐ ಲವ್ ಯು, ಐ ರಿಯಲಿ ಲವ್ ಯು. ಅವನಿ ಮಾತನಾಡುತ್ತಾ ಹೋದಂತೆ ವಿವೇಕ್ ತನ್ನ ದೃಷ್ಟಿಯಲ್ಲಿ ತಾನು ತಾನೇ ಕೆಳಗಿಳಿಯುತ್ತಿದ್ದನು. ಅವನಿಯ ಜೊತೆ ಅವಳ ಬಾಯ್ ಫ್ರೆಂಡ್ ಏನು ಮಾಡಿದನೋ ಅವನು ಕೂಡ ಅದೇ ರೀತಿ ಮಾಡುತ್ತಿದ್ದನು ಮತ್ತು ಅವನಿಯ ಜೊತೆ ಅವನು ಕೂಡ ಅದೇ ರೀತಿ ಮಾಡಲಿದ್ದನು. ಅವನ ಹೃದಯದ ಮೇಲೆ ಒಂದು ಭಾರವಾಗಿ ಪರಿಣಮಿಸುತ್ತದೆ. ಅವನು ಏನಾದರೂ ಮಾತನಾಡುವ ಮೊದಲು ಅವನಿ ಮೊಣಕಾಲುಗಳ ಮೇಲೆ ಅವನ ಮುಂದೆ ಕುಳಿತು ವಿಲ್ ಯು ಮ್ಯಾರಿ ಮೀ ಎಂದು ಕೇಳುತ್ತಾಳೆ. ಈಗ ವಿವೇಕ್ ಏನು ಮಾಡುತ್ತಾನೆ? ಅವನು ಅವನಿಯೊಂದಿಗೆ ಎಲ್ಲವನ್ನೂ ಮರೆತು ತನ್ನ ಸಂಬಂಧವನ್ನು ಪ್ರಾರಂಭಿಸುತ್ತಾನೆಯೇ, ಅಥವಾ ಅವಳಿಗೆ ಎಲ್ಲವನ್ನೂ ಸತ್ಯವಾಗಿ ಹೇಳುತ್ತಾನೆಯೇ? ಮತ್ತು ಸತ್ಯ ತಿಳಿದ ನಂತರ ಅವನಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ? ಮತ್ತು ವಿರಾಟ್ನಿಂದ ದೂರವಿರಲು ನಿರ್ಧರಿಸುವ ಕಾವ್ಯಳನ್ನು ವಿರಾಟ್ ಹೇಗೆ ಹತ್ತಿರ ತರುತ್ತಾನೆ? ತನ್ನ ಮುನಿಸಿಕೊಂಡ ಹೆಂಡತಿಯನ್ನು ಅವನು ಹೇಗೆ ಸಮಾಧಾನಪಡಿಸುತ್ತಾನೆ? ಮುಂದುವರಿಯುವುದು.